ಸಪೋಸ್ ಇವತ್ತೇನಾದ್ರು CSK ಮ್ಯಾಚ್ ಗೆದ್ರೆ ಮನಸ್ನೆನ್ಲ ನೀನು ನಾನು ಹೆತ್ತ ಮಗನೆನ್ಲ ನಾನು ಹೆತ್ತ ಮಗನ ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ಏನ್ ಗುರು ನಮ್ಮ RCB ನೇ ಗೆಲ್ಲೋದು. ಇವತ್ತೇನಾದ್ರು ನಮ್ಮ RCB ಗೆದ್ರೆ ನಾನಂತೂ ನಿಜವಾಗ್ಲೂ ಈ ತರನೇ ಮಾಡೋದು. ಹೌದು ಗಾಯ್ಸ್, ನಮ್ಮ RCB ಕ್ರೇಜ್ ಯಾವ ತರ ಇದೆ ಅಂತಂದ್ರೆ ವಾರಕ್ಕೆ ಒಂದೊಂದು ಮ್ಯಾಚ್ ಅಂದ್ರೆ ಬದು ಶನಿವಾರ ಭಾನುವಾರನೇ ಮ್ಯಾಚ್ ಆಡಿಸ್ತಿದ್ದಾರೆ RCB. ಅಂದ್ರೆ RCB ಕ್ರೇಜ್ ಯಾವ ತರ ಇದೆ ಅಂತಂದ್ರೆ ಯಾವುದೇ ಒಂದು ಫ್ರಾಂಚೈಸಿಗೆ ಈ ತರ ಒಂದು ಬಿಲ್ಡ್ ಮಾಡೋ ಕೆಪಾಸಿಟಿನೇ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟು ಲಾಯಲಿಟಿ ಫ್ಯಾನ್ಗಳಿದ್ದಾರೆ ನಮ್ಮ RCB ಟೀಮ್ಗೆ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ 7:30 ಸ್ಟಾರ್ಟ್ ಆಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಟಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ನಿಜ, ಇವತ್ತಿನ ಮ್ಯಾಚ್ ಏನಾದ್ರು ಟಾಸ್ ಗೆದ್ರೆ 100% ಮ್ಯಾಚ್ ಗೆದ್ದಂಗೆನೆ. ಯಾಕೆಂದ್ರೆ ಟಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ದೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ವಲ್ಪ ನಮಗೆಲ್ಲ ಗೊತ್ತಿರೋ ಮ್ಯಾಟರ್ ಇದು. ಸ್ವಲ್ಪ ಗ್ರೌಂಡ್ ಚಿಕ್ಕದಾಗಿರೋದ್ರಿಂದ ಟಾರ್ಗೆಟ್ನ ಆರಾಮಾಗಿ ರೀಚ್ ಮಾಡ್ಬೋದು. ಆದರೆ ಟಾಸ್ ಗೆದ್ದ ಬ್ಯಾಟ್ಸ್ಮನ್ ಆಲ್ಮೋಸ್ಟ್ ಸೆಕೆಂಡ್ ಬ್ಯಾಟಿಂಗ್ಗೆ ಚೂಸ್ ಮಾಡೋದು. ಈ ಒಂದು ಗ್ರೌಂಡ್ ಪ್ರಕಾರ ಹೇಳೋದಾದ್ರೆ ಸೆಕೆಂಡ್ ಬ್ಯಾಟಿಂಗ್ಗೆ ಹೈಯೆಸ್ಟ್ ವಿನ್ನರ್ ಆಗಿದ್ದಾರೆ ಮ್ಯಾಚಸ್ಗಳು ಅಂತ ಕೇಳಿ ಬರ್ತಾ ಇದಾವೆ. ಅದರಿಂದ ನಮ್ಮ ರಜತ್ ಪಟ್ಟಿದಾರ್ ಅಣ್ಣ ಏನ್ ಮಾಡ್ತಾರೆ, ಟಾಸ್ ಗೆದ್ದು ಪಕ್ಕ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ ಅಂತ ನನ್ಗನ್ಸುತ್ತೆ. ಎಲ್ಲೋ ಒಂದು ಗಟ್ ಫೀಲಿಂಗ್ ಹೇಳ್ತಿದೆ. ಆಮೇಲೆ ಇವತ್ತಿನ ಮ್ಯಾಚ್ನು ಪಕ್ಕ RCB ಗೆಲ್ತಾರೆ ಅಂತ ಅನ್ಸುತ್ತೆ ಗೈಸ್. ಇನ್ನ ಪ್ಲೇಯಿಂಗ್ 11 ಬಗ್ಗೆ ಹೇಳೋದಾದ್ರೆ ಏನು ಸೇಮ್ ಪ್ಲೇಯಿಂಗ್ 11 ಇರುತ್ತೆ ಅಂತ ನನ್ಗನ್ಸುತ್ತಪ್ಪ. ಏನು ವಿನ್ನಿಂಗ್ ಕೋರ್ ಇಟ್ಕೊಂಡೇ ಹೋಗ್ತಾರೆ. ನನ್ಗೇನ್ ಯಾವುದೇ ಒಂದು ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಮಾಡೋಂಥ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಮಾಡಿದ್ರೆ ಮಂಗೇಶ್ ಯಾದವ್ ಅವ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಲಾಸ್ಟ್ ಎಲ್ಲ ಯಾರಪ್ಪ ಅನ್ನೋನು ಬೌಲರ್ ಯಾರೋ ಅನ್ಕ್ಯಾಪ್ಡ್ ಬೌಲರ್ ಇದ್ರಲ್ಲ, ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರು. ಅವ್ರ ಬದಲು ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಬೋದು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಕಾಣಿಸೋದಿಲ್ಲ. ನನ್ನ ಪ್ರಕಾರ ಇವತ್ತು ಚೆನ್ನೈ ಅವರು RCB ಮೇಲೆ ಯಾವ ಥರ ಆಡ್ತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ RCBಗೆ ಹೋಲಿಸ್ಕೊಂಡ್ರೆ ಚೆನ್ನೈ ಅವರು ಯಾವುದೇ ಒಂದು ಟಚು ಮಾಡೋಕ್ಕಾಗೋದಿಲ್ಲ ನಮ್ಮ RCB ಪ್ಲೇಯರ್ಸ್ಗಳನ್ನ. ಯಾಕೆಂದ್ರೆ ಆ ಥರ ಒಂದು ಕ್ವಾಲಿಟಿ ಇದೆ. ಏನು ಚಾಂಪಿಯನ್ಸ್ ಆಗಿ ಮುಂದುವರೆದಿದ್ರು ಅದೇ ಒಂದು ಫಾರ್ಮ್ ಇಟ್ಕೊಂಡು ಈ ಒಂದು ಸೀಸನಲ್ಲೂ ಆಡ್ತಿದ್ದಾರೆ ನಮ್ಮ RCB ಪ್ಲೇಯರ್ಸ್ಗಳು ಅಂತಲೇ ಹೇಳ್ಬೋದು. ಬೆಂಚ್ ಸ್ಟ್ರೆಂತ್ ನೋಡಿ ಗಾಯ್ಸ್ ಯಾವ ಥರ ಇದೆ. ಯಪ್ಪ ಬೆತ್ತಲ್ಲು, ಕಾಕ್ಸು, ಸುಮಾರು ಜನ ಇದ್ದಾರೆ ಗೈಸ್. ಆಡಬೇಕಾಗಿರೋಂಥ ಪ್ಲೇಯರ್ಗಳು ಅಂದರೆ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿರೋಂಥ ಪ್ಲೇಯರ್ಗಳು ಬೆಂಚ್ ಕಾಯ್ತಿದ್ದಾರೆ ಅಂತಂದರೆ ನೀವೇ ಅಬ್ಸರ್ವ್ ಮಾಡಿ ಇನ್ನೆಷ್ಟು ನಮ್ಮ RCB ತಂಡದ ಪ್ಲೇಯಿಂಗ್ 11 ಹೆಂಗಿರಬೇಕು ಅಂತ. ಈ CSK ಅವರು ನಮ್ಮ RCBಗೆ ಯಾವುದೇ ಥರದ ಒಂದು ಥ್ರೆಟ್ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಕಳೆದ 2 ಮ್ಯಾಚಲ್ಲೂ ಸರಿಯಾಗಿ ಉಣಿಸ್ಕೊಂಡು ಹೋಗಿದ್ದಾರೆ CSK ಅವರು. ಏನು 200 ಹೊಡೆದ್ರು ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇತ್ಲಾಗೆ 120 130 ಅಂದ್ರೂ ಅಷ್ಟು ಲೋವೆಸ್ಟ್ ಸ್ಕೋರ್ಗೆ ಆಲ್ ಔಟ್ ಆಗಿದ್ದಾರೆ. ಎಕ್ಸ್ಪೀರಿಯನ್ಸೇ ಇಲ್ಲ ಗೈಸ್ ಆ ಟೀಮಲ್ಲಿ. ಬೌಲಿಂಗು ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಖಲೀಲ್ ಅಹ್ಮದ್ ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇನ್ನು ಯಾವುದೇ ಒಂದು ಪ್ಲೇಯರ್ ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇಲ್ಲ. ಆಯುಷ್ ಮಾತ್ರ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಅದು ಬಿಟ್ಟರೆ ನನಗೇನು ಅಂತ ಏನು ಕ್ವಾಲಿಟಿ ಕಾಣಿಸ್ತಾ ಇಲ್ಲಪ್ಪ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ. ಇದ್ರ ಮೇಯ್ನಾಗಿ ಬರ್ತಾ ಇರೋದು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ. ಆ ಕ್ಯಾಪ್ಟನ್ಸಿಲಿ ಸರಿಯಾಗಿ ಅವರು ಸ್ಕೋರು ಮಾಡ್ತಾ ಇಲ್ಲ, ಇತ್ಲಾಗೆ ಒಳ್ಳೆ ಕ್ಯಾಪ್ಟನ್ಸಿನೂ ನಿಭಾಯಿಸ್ತಾ ಇಲ್ಲ. ಕಳೆದ ಒಂದು 2 ವರ್ಷದಿಂದನೂ ನೋಡ್ತಾ ಇದ್ದೀವಿ ಋತುರಾಜ್ ಗಾಯಕ್ವಾಡ್ ರನ್ನೇ ಹೊಡಿತಾ ಇಲ್ಲ. ಅವ್ರು ರನ್ ನೋಡೋದು ಸುಮಾರು ಏನು 2-3 ವರ್ಷ ಆಯ್ತೇನಪ್ಪ. ಏನು ಕ್ಯಾಪ್ಟನ್ಸಿ ಮಾಡ್ತಿದಾರೋ ನನಗಂತೂ ಗೊತ್ತಿಲ್ಲ ಗೈಸ್. ಇನ್ನು ನಮ್ಮ RCB ಬಗ್ಗೆ ಹೇಳುತ್ತದೆ, ನಮ್ಮ ರಜತ್ ಪಟ್ಟಿದಾರಣ್ಣ ಫಸ್ಟ್ ಟೈಮ್ ಅಂದರೆ ಹೋದ ವರ್ಷ ಕ್ಯಾಪ್ಟನ್ ಆಗಿದ್ದು. ಫಸ್ಟ್ನೇ ವರ್ಷದಲ್ಲೇ ಕಪ್ ತಂದು ಕೊಟ್ಟು ಫಸ್ಟ್ನೇ ಸಲನೇ ಕಪ್ ತಂದು ಕೊಟ್ಟು ನಮ್ಮ RCB ತಂಡಕ್ಕೆ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೆಸರುವಾಸಿಯಾಗಿದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ನೋಡೋದಲ್ಲ ಗೈಸ್, ಹೈದರಾಬಾದ್ ವಿರುದ್ಧ ಎಂಥ ಆಟಗಾರರು ಇದ್ದಾರೆ ಹೈದರಾಬಾದಲ್ಲಿ, ಅಂಥವ್ರನ್ನೇ ಮಣ್ಣು ಮುಗಿಸಿದ್ದಾರೆ ನಮ್ಮ ರಜತ್ ಪಟ್ಟಿದಾರಣ್ಣ. ಇನ್ನು ಈ ಮ್ಯಾಚಲ್ಲಿ ಬಿಡ್ತಾರ ನನಗನ್ಸುತ್ತೆ. ಇವತ್ತಿನ ಮ್ಯಾಚಲ್ಲಿ RCB ಅವರು ಗೆದ್ದಾಗ ಹೇಳ್ತಾರೆ ಅಂತ. ನಿಮ್ಗೆ ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಲಬೇಕು ಅಂತ ನಾನು ಕಮೆಂಟ್ ಮಾಡಿ ನೋಡೋಣ. ಸೇಮ್ ಅಂದರೆ ಇವತ್ತು ಎಲ್ಲ ಮ್ಯಾಚ್ ನೋಡಿ. RCB ಮ್ಯಾಚ್ ನಡೀತಾ ಇದೆ 7:30ಗೆ. ಫಸ್ಟ್ನೇ ಮ್ಯಾಚ್ ನಡೀತಾ ಇದೆ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸು. ಆ 2 ಮ್ಯಾಚ್ ಬಗ್ಗೆ ನಮಗೆ ಅಷ್ಟೊಂದೇನು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಮೇಯ್ನು RCB ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್.
ಓಕೆ ಗೈಸ್, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಈ ಥರ ಇತ್ತು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.